ಫ್ರೆಂಡ್ಸ್, ಈಗ ನೋಡಿ ಇಲ್ಲಿ ಫಸ್ಟ್ ಎಣ್ಣೆಯನ್ನು ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಹಿಂಗೆ ಮಾಡಬೇಕು. ಸ್ವಲ್ಪ ಹಿಂಗೆ ಆದಮೇಲೆ ಪೂರ್ಣ ಸ್ವಲ್ಪ ರೌಂಡ್ ಆಗಬೇಕು. ಹೀಗೆ ಭಾಳ ಆದ್ರೂ ಇದು ಆಗಲ್ಲ, ಸ್ವಲ್ಪ ತಕ್ಕೋತೀನಿ ನಾನು, ಯಾಕಂದರೆ ಭಾಳ ಸ್ವೀಟ್ ತಿನ್ನೋಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಹಿಂಗಿಟ್ಟೆ ಇಡ್ತೀನಿ. ಇಲ್ಲಿ ನೋಡಿ, ಫುಲ್ ಕಂಪ್ಲೀಟ್. ಇಲ್ಲ ಬರುತ್ತೆ ನನಗೆ ಸ್ವಲ್ಪ. ಇದೇನು ಉಳಿದಿರ್ತಲ್ಲ ಹಿಟ್ಟು ನಾವು ವೇಸ್ಟ್ ಮಾಡಬಾರ್ದು. ಇಲ್ಲೇನು ಕನಕ ಇಟ್ಟಿರ್ತೀವಲ್ಲ ಅಲ್ಲೇ ಮಾಡಿ ಇದಿಲ್ಲೇ ಪ್ಯಾಕ್ ಮಾಡ್ಕೊಂಡು ಬಿಡಬೇಕು. ಈಗ ಮಾಡ್ಕೋತೀವಲ್ಲ, ಈಗ ನೋಡಿ, ಈಗ ಹಿಂಗೆ ಇಟ್ಟೇವಲ್ಲ, ಹೀಗೆ ಮಾಡಿ ಕೆಳಗೆ ಎಣ್ಣೆಯನ್ನು ಇಷ್ಟು ತಗೋಬೇಕು. ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಎಣ್ಣೆಯನ್ನು ಸುರಿದು ಹಿಂಗೆ ಮಾಡಿ, ಹಿಂಗೆ ಮತ್ತೆ ಈ ಕಡೆ ಹಿಂಗೆ ಮಾಡಿ ಸ್ಲೋ ಮಾಡಬೇಕು. ಮತ್ತು ಯಾಕಂದರೆ ಫಾಸ್ಟ್ ಹೋದ್ಮೇಲೆ ಟೇಸ್ಟ್ ಆಗೋದಿಲ್ಲ. ನೋಡಿ, ಈಗ ಲಟ್ಕಣಿಯನ್ನು ತೊಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಹಚ್ಚಬೇಕು. ಇದು ಆಗಬೇಕಲ್ಲ, ಅದು ಸ್ಲೋ ಲಟ್ಟಿಸ್ಬೇಕು. ಬೇಡ, ಹಾಗಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟನೇ ಹೋಳಿಗೆ ಬರೋದು. ಇಲ್ಲಿ ಮತ್ತೆ ಹೀಗೆ ಮಾಡಿ ಮತ್ತೆ ತಡವಾಗುತ್ತೆ. ಮತ್ತೆ ಹಿಂಗೆ ಹಿಂಗೆ ಮಾಡ್ಕೋತ ಹೋದರೆ ಬರುತ್ತೆ. ದಂಡಿ ದಂಡಿ ಲಟ್ಸ್ಕೋತ ಹೋಗ್ಬೇಕು. ಇಲ್ಲಿ ನೋಡಿ, ಹೀಗೆ ಸ್ಲೋ, ಯಾಕಂದರೆ ಒಬ್ರೊಬ್ರು ಇಲ್ಲಿ ತೆಳ್ಳಗಾಗಿದೆ ನೋಡಿ. ಹಿಂಗೆ ಮಾಡ್ತೀನಿ, ಟೈಮ್ ಹಿಡಿಯುತ್ತೆ, ಯಾಕಂದರೆ ಫಾಸ್ಟ್ ಮಾಡಬೇಕಲ್ಲ. ಇಲ್ಲಿ ಲೇಟ್ ಆಗಿದೆ ಮತ್ತೆ, ಅದಕ್ಕೆ ಏನು ಮಾಡಬೇಕು, ಈಗ ನೋಡಿ ಮತ್ತೆ ಹಿಂಗೆ ಮಾಡಬಾರ್ದು. ನಿನಗೇನು ಮಾಡ, ಬಿಡು. ಈಗ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಎಣ್ಣೆ ಹಚ್ಚಬೇಕು. ನಾನು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಆಯ್ತಲ್ಲ. ಇಲ್ಲಿ ಏನು ಮಾಡಬೇಕು, ಮೇಲೆ ಗುಳ್ಳೆ ಗುಳ್ಳೆ ಎದ್ದ ಮೇಲೆ ಇಲ್ಲಿ ನೋಡಿ ಬ್ರೌನ್ ಆಗಿದೆ ಈ ಕಡೆ ಎಲ್ಲ. ಅದಕ್ಕೆ ಸರಿಯಾಗಿ ನೋಡಿ ಹಿಂಗೆ ಮಾಡಬೇಕು. ಹಿಂಗಾದ್ಮೇಲೆ ಈಗ ನೋಡಿ ಹಿಂಗೆ ಮಾಡ್ಕೋತ ಹೋದ್ರೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ತಡವಾಗಿರುತ್ತೆ. ನೋಡಿ, ಎಲ್ಲ ಕಡೆ ಮಾಡ್ತೀವಲ್ಲ, ಇದೇ ಲಕ್ಷಣವಾಗಿರುತ್ತೆ. ನೋಡಿ, ನಿಮಗೆ ನಾ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಏನಿರ್ತಲ್ಲ, ನಾವು ಎಲ್ಲರೂ ಹೋಳಿಗೆ ತಿನ್ನೋಣ ಬರ್ರಿ. ಸಾನ್ವಿ ಚಾನಲಿಗೆ ನಿಮಗೆ ಯಾವತ್ತೂ ಸುಸ್ವಾಗತ ಇರುತ್ತೆ. ಹಾಗಾಗಿ ಹೋಳಿಗೆ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನೋಡಿ ಹೆಂಗೆ, ಧನ್ಯವಾದಗಳು. ಆಮೇಲೆ ಒಂದು ಎಕ್ಸಾಂಪಲ್ ಆಗಿ ಹೇಳುತ್ತಿದ್ದೇನೆ.